ನಾನು ಹೇಳಿದ್ನಲ್ಲ, ನಾನು ಯಾವುದನ್ನು ಕೂಡ ಸರಿ ಸರಿ ಇಲ್ಲ ಅಂತ ಹೇಳಿ ನಾನು ವ್ಯಾಖ್ಯಾನ ಮಾಡಕ್ಕೆ ಹೋಗೋದಿಲ್ಲ. ಅಲ್ಲ, ನಾವು ಅವ್ರಿಗೆ ಹೇಳಿದ್ದೀವಿ ಬೇಗ ಬೇಗ ಮಾಡಬೇಕು ಅಂತೇಳಿ. ಇದೆಲ್ಲ ಟೆಕ್ನಾಲಜಿ. ಈಗ ಒಂದು ಕೆಮಿಕಲ್ ಅನಾಲಿಸಿಸ್ ಮಾಡಬೇಕೆ ಇಂಥ ಮೆಥಡ್ ಉಪಯೋಗಿಸ್ತಾರೆ. ಅದನ್ನ ಶಾರ್ಟ್ ಕಟ್ ಮಾಡಿ ಬೇಗ ಹೇಳ್ಬಿಡಿ ಅಂತಂದ್ರೆ ಆಗೋದಿಲ್ಲ. ಅದನ್ನ ಮಾಡಿ ಅವರು ಆದಷ್ಟು ಬೇಗ ನಮಗೆ ವರದಿಯನ್ನ ಕೊಡಲೇಬೇಕು. ಅಧಿಕೃತ ಆದೇಶ ಆಗಿದೆ ಸರ್, ಇವತ್ತಿಂದ ಜಾರಿ ಮಾಡ್ತಾರೆ. 6/6/5 ಏನು ತೀರ್ಮಾನ ಮಾಡಿದೆ ಸರ್ಕಾರ, ಅದರ ಪ್ರಕಾರ ಈಗ ರೆಕ್ರೂಟ್ಮೆಂಟ್ಸ್ ಎಲ್ಲ ಮಾಡಬೇಕಲ್ಲ. ಅಲೆಮಾರಿಗಳಿಗೆ ಒಂದು ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ. ಅಧಿಕೃತ ಆದೇಶ ಮುಂಚೆ ಏನಾದರೂ ಬದಲಾವಣೆ ಆಗ್ಬೋದೇನೋ ಅನ್ನೋ ನಿರೀಕ್ಷೆಗಳಿದೆ. ಈಗ ನಾಳೆ ನ್ಯಾಯಾಲಯಕ್ಕೆ ಹೋದ್ರೆ ಸ್ಟ್ಯಾಂಡ್ ಆಗಲ್ವಾ? ಗೊತ್ತಿಲ್ಲ ನನಗೆ, ಅದು ನ್ಯಾಯಾಧೀಶರು ತೀರ್ಮಾನ ಮಾಡಬೇಕಲ್ಲ. SIT ರಚನೆ ಮಾಡಿದಾಗ ಉದ್ದೇಶ ಏನಿತ್ತು? ಏನೆಲ್ಲ ಆರೋಪಗಳು ಧರ್ಮಸ್ಥಳ ಮೇಲೆ ಬರ್ತಾ ಇದ್ದಾರೆ ಎಲ್ಲವನ್ನು ಕೂಡ ಕ್ರೋಢೀಕರಿಸಲು ತನಿಖೆ ಮಾಡಿ ಅಂತ. ಈಗ ತನಿಖೆ ಏನಾಗ್ತಾ ಇದೆ, ದೂರುದಾರರು ಯಾರಿದ್ದಾರೆ ಅವರೇ ಸುಳ್ಳು ಹೇಳಿದ್ದಾರೆ, ಯಾಕೆ ಸುಳ್ಳು ಹೇಳಿದ್ದಾರೆ, ಅವ್ರಿಂದ ಯಾರಿದ್ದಾರೆ ಅನ್ನೋ ಅಂಗಲಲ್ಲಿ ತನಿಖೆ ಹೋಗ್ತಿದೆ. ಆಗ ಸರ್ಕಾರ SIT ರಚನೆಯಲ್ಲಿ ಬೇರೆ ಉದ್ದೇಶ ಇತ್ತು, ಒತ್ತಡಕ್ಕೊಳಗಾಗಿ SIT ರಚನೆ ಮಾಡಿತ್ತು, ಕ್ಷಮೆ ಕೇಳಬೇಕು ಅನ್ನುವಂಥದ್ದು ಬಿಜೆಪಿ ಆತ. ನಾನು ಹೇಳಿದೆ, ನೀವು ಸ್ವಲ್ಪ ಲೇಟಾಗಿ ಬಂದ್ರಿ. ನಾವು ನಮ್ಮ ಉದ್ದೇಶ ಇರೋದು, ಸರ್ಕಾರದ ಉದ್ದೇಶ ಏನಿದೆ ಅಂತ ಹೇಳಿದ್ರೆ ಸತ್ಯವನ್ನ ಹೊರಗಡೆ ತರಬೇಕು, ಅಷ್ಟೇ ತಾನೇ ನಮ್ಮ ಉದ್ದೇಶ ಇರೋದು. ಆ ಕೆಲಸ ನಾವು ಮಾಡ್ತಾ ಇದ್ವಿ. SIT ಮಾಡಿರೋದೇ ಅದಕ್ಕೋಸ್ಕರ. ಅದನ್ನ ನಾವು ವ್ಯಾಖ್ಯಾನ ಮಾಡಿ ಇಲ್ಲ SIT ಮಾಡಿರೋದು ಏನಕ್ಕೋ ಬೇರೆದಕ್ಕೆ ಅಂತಂದ್ರೆ ಅದು ಸರಿ ಇಲ್ಲ. ನಾವು ಸತ್ಯವನ್ನ ಹೊರಗಡೆ ತರಬೇಕು, ಇಡೀ ರಾಜ್ಯಕ್ಕೆ, ಜನಸಮುದಾಯಕ್ಕೆ ಅದನ್ನು ತಿಳಿಸ್ಬೇಕು. ನಮ್ಮ ಕೆಲಸ ಅಷ್ಟೇ. ಅದು ನೀವು ಪರ ವಿರೋಧ, ಅವ್ರ ಪರವಾಗಿದ್ದೀರಿ, ಧರ್ಮಸ್ಥಳದ ಪರವಾಗಿದ್ದೀರಿ, ವಿರೋಧವಾಗಿದ್ದೀರಿ, ಅದು ನಮ್ಮ ಕೆಲಸ ಅಲ್ಲ, ಸರ್ಕಾರದ ಕೆಲಸ. ಸರ್ಕಾರದ ಕೆಲಸ ಸತ್ಯವನ್ನ ಹೊರಗಡೆ ತಂದು ಬಿಟ್ಬಿಡ್ತೀವಿ. ಅದ್ರ ತೀರ್ಮಾನ ನಿಮಗೆ ಸೇರಿತು. ಸಚಿವರು ಯಾರು ಹೋಗಿಲ್ಲ ಧರ್ಮಸ್ಥಳಕ್ಕೆ? ಅರೆ, ನಾವು ಇವ್ರು ಹೋಗೋವಾಗ್ಲೇ ಹೋಗ್ಬೇಕಾ ನಾವು? ನಮ್ಗೆ ಯಾವಾಗ ಇಷ್ಟ ಬಂದಾಗ ಹೋಗ್ತೀವಪ್ಪ. ನಾವು ಮಂಜುನಾಥನ ಹತ್ರ ಹೋಗಕ್ಕೆ ಯಾರ್ದಾದ್ರು ಪರ್ಮಿಷನ್ ಕೇಳ್ಬೇಕಾ? ನಾನು ಅನೇಕ ಸರಿ ಹೋಗಿದ್ದೇನೆ. ನಾವೆಲ್ಲ ಈಗ ನನ್ನ ಹೆಸರು ಪರಮೇಶ್ವರ್ ಅಂತ ಇಟ್ಟಿದ್ದಾರೆ. ಮಂಜುನಾಥ ಅಂದ್ರೆ ಯಾರು? ಎರಡು ಒಂದೇ ಅಲ್ವಾ?